ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿ ವಿದ್ಯಾನಿಕೇತನ ಶಾಲೆ ಆವರಣದಲ್ಲಿ ಮಾಜಿ ಶಾಸಕರಾದ ಎನ್.ಟಿ. ಬೊಮ್ಮಣ್ಣವರ ಸ್ಮರಣಾರ್ಥಕವಾಗಿ ತುಮಕೂರು ಹೈ ಫೌಂಡೇಶನ್ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ತಾಲೂಕಿನ ಎಲ್ಲ ನಾಗರಿಕರು ಉಪಯೋಗ ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಮತ್ತು ಅವರ ಧರ್ಮಪತ್ನಿ ಪುಷ್ಪಾ ಮೇಡಂ ಹಮ್ಮಿಕೊಂಡಿದ್ದರು. ಕಾರಣ, ಮುಂಗಾರು ಹಂಗಾಮಿನಲ್ಲಿ ನಾಗರಿಕರ ಪರಿಸ್ಥಿತಿ ಅಧೋಗತಿಯಲ್ಲಿರುತ್ತದೆ. ಆದ ಕಾರಣ ಮನುಷ್ಯನ ಆರೋಗ್ಯ ಮುಖ್ಯ ಎಂದು ಬೆನ್ನು ನೋವು, ಮಂಡಿ ನೋವು, ಹೊಟ್ಟೆ ನೋವು, ಹೃದಯ, ಸಂತಾನ, ಕಣ್ಣು, ಮನುಷ್ಯನ ಎಲ್ಲ ಆರೋಗ್ಯಕ್ಕೂ ವಿದೇಶಗಳಿಂದ ವೈದ್ಯರನ್ನು ಕರೆಯಿಸಿ ಫ್ರೀಯಾಗಿ ಚಿಕಿತ್ಸೆ ಕೊಡಿಸಿ ಮತ್ತು ಮೆಡಿಸಿನ್ ಸಹ ಕೊಡಿಸಿ ಅವರಿಗೆ ಊಟ ಸಹ ಮಾಡಿಸಿ ಸಂತೃಪ್ತಿಯಾಗಲೆಂದು ಇಂತಹ ಸಮಾವೇಶವನ್ನು ಹೊಸಳ್ಳಿ ಗ್ರಾಮದ ವಿದ್ಯಾನಿಕೇತನ ಶಾಲೆಯಲ್ಲಿ ನೆರವೇರಿಸಿದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು, ಕೂಡ್ಲಿಗಿ ಜನಮೆಚ್ಚಿನ ನಾಯಕ, ಜನಾರ್ದನ, ಜನಸೇವಕ, ಬಡವರ ಬಂಧು, ದೀನ ದಲಿತರ ಬಂಧು, ಎಲ್ಲ ಧರ್ಮದ ದಾರಿದೀಪ ಇರುವಂತೆ ಶಾಸಕರು ಕೂಡ್ಲಿಗಿ ತಾಲೂಕನ್ನು ಬೆಳಕಾಗಿ ಮಾಡಿದಂತಹ ಶಾಸಕರು ಎಂದು ವರದಿಯಾಗಿದ್ದು, ವರದಿಗಾರ ಹೊಂಬಾಳ ತಿಪ್ಪೇಸ್ವಾಮಿ, ಮೀನಿಕೆರೆ, BSB ನ್ಯೂಸ್, ಕೂಡ್ಲಿಗಿ. ಎಲ್ಲ ಅತಿಥಿಗಳು ಪುಷ್ಪಾರ್ಚನೆಯನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಿವಂಗತ ಎನ್.ಟಿ. ಬೊಮ್ಮಣ್ಣನವರ ವಿಶೇಷವಾಗಿ ಇವತ್ತು ಕೇವಲ 48 ಗಂಟೆ ಒಳಗೆ ನಾವು ಇಲ್ಲಿ ಕ್ಯಾಂಪ್ ಮಾಡ್ತೀವಿ ಅಂತೇಳಿ ಒಂದು ಘೋಷಣೆ ಮಾಡಿದ್ದ ದಿವಸ ಇಷ್ಟೊಂದು ಜನ ನೋಡಿ, ಯಾರು ಇಲ್ಲಿ ಸುಮ್ಮನೆ ಕ್ಯಾಂಪ್ ಮಾಡ್ತಾರೆ ಏನೋ ಬರ್ತಾರೆ ಅಂತ ಬಂದಿದೆ. ಎಲ್ಲ ನಿಜವಾದ ತುಂಬ ಅವಶ್ಯಕತೆ ಇರುವಂಥ ಆರೋಗ್ಯ ಸೇವೆ ಅಂತ ಸಾವಿರಾರು ಜನ ಇಲ್ಲಿ ಬಂದಿದ್ದೀರಾ. ಸೊ ಇನ್ನು ಹೆಚ್ಚಿನ ಸಮಯ ವಹಿಸಿದಾಗಲೇ ಸಮಯ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಇದೇನು ಹೊಸದಲ್ಲ. ಈಗಾಗಲೇ 50ಕ್ಕೂ ಹೆಚ್ಚು ಕ್ಯಾಂಪ್ ಮಾಡಿದ್ದೀವಿ, ಸಾವಿರಾರು ಜನಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಎಲ್ಲ ಉಚಿತವಾಗಿ ಔಷಧಿ ಕೊಡುವಂಥದ್ದು ಮತ್ತು ರಾಜ್ಯದ ಮತ್ತು ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಉತ್ತಮ ವೈದ್ಯರ ತಂಡ ಇವತ್ತು ಹೊಸಳ್ಳಿಗೆ ನಮ್ಮ ಆತ್ಮೀಯರಾದಂಥ ಶಶಿನವರ ಇವತ್ತು ಅವ್ರ ಶಾಲೆಯಲ್ಲಿ ಇವತ್ತು ಅತ್ಯದ್ಭುತವಾಗಿ ಏರ್ಪಡಿಸತಕ್ಕಂಥ ಉಚಿತ ಆರೋಗ್ಯ ಶಿಬಿರ ಎಲ್ಲರನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ವಿನಂತಿಸುತ್ತಾ, ಮತ್ತು ಕೆಲವು ಕಾಯಿಲೆಗಳಿಗೆ ಒಂದು ಮಾತ್ರೆಯಿಂದ ಒಂದು ಔಷಧಿಯಿಂದ ಗುಣ ಆಗೋದಿಲ್ಲ. ಅದಕ್ಕೆ ಸ್ಕ್ಯಾನಿಂಗ್ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ಮತ್ತು ಇನ್ನೂ ಏನಾದರೂ ವಿಶೇಷ ಒಂದು ಚಿಕಿತ್ಸೆಗಳು ಮತ್ತು ಇನ್ನೊಂದು ಬೇರೆ ಡಾಕ್ಟರ್ಸ್ದು ಒಂದು ಕನ್ಸಲ್ಟೇಷನ್ ಒಪಿನಿಯನ್ ಬೇಕಾಗ್ತದೆ. ಅಂಥದ್ದನ್ನ ನಾವೆಲ್ಲ ಬರ್ಕೊಳ್ತೀವಿ. ಸರಿಯಾದ ಫೋನ್ ನಂಬರನ್ನು ನೀವು ದಯವಿಟ್ಟು ಕೊಡಬೇಕಂತೇಳಿ ನಿಮ್ಮೆಲ್ಲರಿಗೂ ಮನವಿ. ಇಲ್ಲಿ ವಿಶೇಷವಾಗಿ ನಾನಿವತ್ತು ನೆನೆಸ್ಬೇಕಂತಂದರೆ ನನ್ನ ಬಾಲ್ಯ ಸ್ನೇಹಿತ, ನನ್ನ PUC ಕ್ಲಾಸ್ಮೇಟ್, ನಾನು ಸಂತೋಷ್ ನಾಡವರು, ಗುರುಬಸನಗೌಡ ಅಂತ ಹೇಳ್ಬಿಟ್ಟು ಇವರು ಡಾಕ್ಟರು, ಇವರು ಸರ್ಜನ್ನು ಮತ್ತು ಕ್ಯಾನ್ಸರ್ ಸ್ಪೆಷಲಿಸ್ಟು, ಬಳ್ಳಾರಿ ವಿಮ್ಸಲ್ಲಿ ಇವತ್ತು ಪ್ರೊಫೆಸರ್ ಆಗಿದ್ದಾರೆ. ಒಂದು ಸಣ್ಣ ಹುಡುಗನಿಗೂ ಏನಾದರೂ ಸಮಸ್ಯೆ ಇದೆ ಅಂತಂದರೆ ನನ್ನ ನಂಬರ್ ಕೊಡು ಎನ್.ಟಿ., ನಾನು ಮಾತಾಡ್ತೀನಿ ಅಂತೇಳಿ ನನ್ನ 50ಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಜವಾಬ್ದಾರಿ ತಗೊಂಡು ಇವತ್ತು ಇವರು ನಮ್ಮ ತಾಲೂಕಿನಲ್ಲಿ ಯಾರೇ ಹೋಗಲಿ ನಮ್ಮ ಬಳ್ಳಾರಿ ವಿಮ್ಸಲ್ಲಿ ಇವತ್ತು ಜವಾಬ್ದಾರಿ ತಗೊಂಡು ಉತ್ತಮ ಚಿಕಿತ್ಸೆ ಕೊಡಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಅವರೇಗೋಸ್ಕರ ಎಲ್ಲ ಒಂದು ತುಂಬ ಉತ್ತಮ ತಂಡ ಇನ್ನೊಂದು ಬೆಂಗಳೂರಿಂದ ಎಲ್ಲ ವಿಕ್ಟೋರಿಯಾದಿಂದ ಮತ್ತು BMC ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಂದ ಇನ್ನೂ ಉತ್ತಮ ಆಸ್ಪತ್ರೆಗಳಿಂದ MS ರಾಮಯ್ಯದಿಂದನೂ ಇನ್ನು ಕೆಲವು 5 ನಿಮಿಷದಲ್ಲಿ ಇನ್ನೂ ಒಂದು ದೊಡ್ಡ ಡಾಕ್ಟರ್ ತಂಡ ಕೂಡ ಬರ್ತಾ ಇದ್ದಾರೆ. ನೀವೆಲ್ಲ ಈ ಒಂದು ನಮ್ಮ ಉಚಿತ ಆರೋಗ್ಯ ಶಿಬಿರಗಳ ಒಂದು ಸೌಲಭ್ಯವನ್ನು ಪಡ್ಕೊಂಡು ನೀವೆಲ್ಲ ಆರೋಗ್ಯವಂತರಾಗಬೇಕು, ನೀವೆಲ್ಲ ಶಾಂತಿ ಸುಖ ನೆಮ್ಮದಿಯಿಂದ ಬಾಳಬೇಕು ಅನ್ನೋ ಮನದಾಳದ ಮಾತು. ನೋಡಿ, ಇವತ್ತು ವಾತಾವರಣ ಕೂಡ ಎಷ್ಟು ಚೆನ್ನಾಗಿದೆ, ಮಳೆ ಬಂದಿದೆ. ಎಲ್ಲ ಈ ಒಂದು ಸೌಲಭ್ಯನೂ ಸದುಪಯೋಗ ಪಡ್ಕೋಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ತುಂಬ ಜನ ಕಾಯ್ತಾ ಇದ್ದಾರೆ, ಇನ್ನು ಹೆಚ್ಚು ಭಾಷಣ ಮಾಡೋದು ಬೇಡ. ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಎಲ್ಲ ಚಿಕಿತ್ಸೆ ತಗೊಂಡು ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ಮನವಿ. ಥ್ಯಾಂಕ್ ಯು. ಕೂಡ ಆರ್ಯಂತ ಮನಸ್ಸು, ಒಳ್ಳೆ ಮನಸ್ಸಿತ್ತು ಅಂತ ಒಳ್ಳೆ ಸುಪುತ್ರನನ್ನು ಅವರು ಎತ್ತಿ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದು, ಅವರಿಗೆ ಕೂಡ ಆ ಭಗವಂತ ಇವತ್ತು ಸ್ವರ್ಗದಲ್ಲಿ ಇದ್ರೂ ಕೂಡ ಅವರಿಗೆ ಬೊಮ್ಮಣ್ಣರು ಕೂಡ ಒಳ್ಳೆದಾಗಲಿ ಅಂತ ಹಾರೈಸ್ತಾ, ಜನರು ತಾಳ್ಮೆಯಿಂದ ಕೈ ಮುಗಿದು ಕೇಳ್ತೇವೆ. ಇದು ಕೂಡ ನಾನೇನು ಸ್ವಾರ್ಥಕ್ಕೋಸ್ಕರ ಮಾಡಿಲ್ಲ, ಇದು ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿರುವುದು ಜನರಿಗೋಸ್ಕರ, ನಿಮಗೋಸ್ಕರ. ಇದೊಂದು ಅವಕಾಶ ಇದೆ, ಅನುಕೂಲ ಇದೆ. ನೀವು ಕೂಡ ನಾವಿಲ್ಲೇನು ಒತ್ಕೊಂಡು ಹೋಗೋದಿಲ್ಲ. ನಮ್ಮ ಹೆಸರಿಗಿರ್ಬೋದು ಸ್ವಾಮಿ ಶಾಲೆ ಅಂತ, ನಾನೇನು ತಗೊಂಡು ಹೋಗೋದಿಲ್ಲ. ಇದು ಸಾರ್ವಜನಿಕರಿಗೆ ಹೋದಂಥ ಸತ್ತು. ಈ ಜಾಗದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮ ಮಾಡೋಕ್ಕೆ ನಾವೆಲ್ಲರೂ ಸಹಕಾರ ಬೆಂಬಲ ಕೊಟ್ಟಿದ್ದೀವಿ. ಸದಾ ನೀವು ತಾಳ್ಮೆಯಿಂದ ಸಾಯಂಕಾಲ ಮಟ್ಟ ಡಾಕ್ಟರ್ ಇರ್ತಾರೆ, ಎಲ್ಲ ಡಾಕ್ಟರ್ಗಳ ಮಾತುಗಳನ್ನು ಕೇಳಿ ಮೇಡಮ್ ಅವರಿಗೆ ನಾನು ಒಂದು ಕೈ ಮುಗಿದು ಬೇಡ್ಕೊಳ್ತೀನಿ. ಅವರು ಶ್ರೀಮತಿ ಅವರು ಇದ್ರು ಕೂಡ
ಡಾಕ್ಟರ್ನ ಫ್ರೀಯಾಗಿ ಬಿಟ್ಟಿದ್ದಾರೆ. ಹಾಗಾಗಿ ಜನರು ದಯಮಾಡಿ ಒಂದೆರಡು ಮಾತು ಕೇಳಬೇಕು. ಇದು ನಿಮಗೋಸ್ಕರ, ಇದೇನೋ ನಿಮ್ಗೆ ಯಾರನ್ನಲ್ಲ, ಅವರ ಸ್ವಂತ ಖರ್ಚಿನಿಂದ ಯಾವ್ದಾದ್ರು ಸರ್ಕಾರದ ಹಣದಿಂದ ತಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇಲ್ಲ. ಜನರಿಗೋಸ್ಕರ, ಈ ಭಾಗದ ಜನರಿಗೆ, ಈ ಕ್ಷೇತ್ರದ ಜನರಿಗೆ ಹಗಲಿಗಳು ದುಡಿದು ಎಲ್ಲಾ ಭಾಗದಲ್ಲಿ, ಇದೇ ಭಾಗದಲ್ಲಿ ಆಗಿದೆ ಹೆಲ್ತ್ ಕ್ಯಾಂಪು, ಉಜ್ಜಿನಿ ಭಾಗದಲ್ಲಿ ಆಗಿದೆ, ಗುಡೇಕೋಟೆ ಭಾಗದಲ್ಲಿ ಆಗಿದೆ, ಎಲ್ಲಾ ಭಾಗದಲ್ಲಿ ಮಾಡ್ತಿದ್ದಾರೆ. ಇಡೀ ಕೂಡ್ಲಿಗಿ ತಾಲೂಕಿನಲ್ಲಿ ಎಲ್ಲ ಆಸ್ಪತ್ರೆಗೂ ಕೂಡ, ಸರ್ಕಾರಿ ಆಸ್ಪತ್ರೆಗೂ ಕೂಡ ಲಕ್ಷಾನುಗಟ್ಟಲೆ ದುಡ್ಡನ್ನು ತಂದುಕೊಟ್ಟು ಮೇಲ್ದರ್ಜೆಗೆ ಮಾಡಿದ್ದಾರೆ. ಇವತ್ತು ಆಲೂರು ಆಸ್ಪತ್ರೆ ನೋಡ್ಬೋದು ನೀವು, ಅದು ನಮ್ಮ ಊರ ಪಕ್ಕ ಇದೆ. ಲಕ್ಷಾನುಗಟ್ಟಲೆ ದುಡ್ಡು ಕೊಟ್ಟು ಆಲೂರು ಡೆವಲಪ್ ಆಗಿದೆ, ಹೊಸಳೆ ಆಸ್ಪತ್ರೆ ಆಗಿದೆ, ಚಿಕ್ಕಜೋಳ ಆಗಿದೆ, ಗುಡೇಕೋಟೆ ಆಗಿದೆ, ಕೂಡ್ಲಿಗಿ ಆಗಿದೆ. ಇಂಥ ವ್ಯವಸ್ಥೆಯನ್ನು ನಿಜವಾಗಿ ಕಳಕಳಿ ಇಟ್ಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಇವತ್ತು ನೋಡ್ರಿ, ಒಂದು ಕಣ್ ಟಚ್ ಮಾಡಿದ್ರೆ ಸುಮಾರು 1000 ಗಟ್ಟಲೆ ದುಡ್ಡು ಖರ್ಚಾಗುತ್ತೆ. ಒಂದು ಹಾರ್ಟ್ ಖರ್ಚು ಮಾಡಿದ್ರೆ ಎಷ್ಟಾಗುತ್ತೆ ಅಂತ ವೈದ್ಯರು ಕೂಡ ಬಹಳ ಜನ ಅವರ ಸ್ನೇಹಿತರು ವೈದ್ಯರಿದ್ದಾರೆ, ಇವತ್ತು ವಿದೇಶದಲ್ಲಿ ಕೂಡ ಇದ್ದಾರೆ. ಅವರು ಕೂಡ ಬಂದು ಈ ಒಂದು ಡಾಕ್ಟರ್ ತಂಡನೇ ಕೂಡ ನಮ್ಮ ಕ್ಷೇತ್ರದಲ್ಲಿ ಜನರು ಸೇವೆ ಮಾಡಬೇಕಂತ ಬಂದಂತ ಆ ಡಾಕ್ಟರ್ ಕೂಡ ನಾನು ಒಂದು ಅಭಿನಂದನೆ ಹೇಳ್ತೀನಿ. ಹಾಗಾಗಿ ನಾನು ಹೆಚ್ಚಿಗೆ ಹೊಗಳ್ತಾ ಹೋಗ್ತಾ ಇಲ್ಲ. ನಿಜವಾಗಿ ಅವರಿಗೆ ಒಂದು ಕಳಕಳಿ ಇದೆ, ಜವಾಬ್ದಾರಿ ಇದೆ. ಎಲ್ಲ ರೀತಿಯಿಂದ ಶಿಕ್ಷಣ ಮತ್ತು ಆರೋಗ್ಯ ಜೊತೆ ಡೆವಲಪ್ಮೆಂಟ್. ಈಗ ತಾನೇ ಹರಿನಂದ ಕೆರೆಯಲ್ಲಿ 1 ಕೋಟಿ ರೂಪಾಯಿ ಕೆಲಸ ಹಾಕಿ ಬಂದರೆ ಅಲ್ಲಿ ನೀರಿನ ತೊಂದರೆ ಆಗಿತ್ತು. ಹಗಲಿರುಳು ಕೆಲಸ ಮಾಡ್ತಿದ್ರೆ ಆ ಭಗವಂತ ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ, ಅವ್ರು ಗಟ್ಟಿಯಾಗಿರ್ಲಿ. ಅವರು ದೇವ್ರ ಕೈ ಮುಗಿಯೋದಿಲ್ಲ. ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳ ಕಾಲಿಗೆ ಬಿದ್ದು ನಮ್ಮ ಕ್ಷೇತ್ರಕ್ಕೆ ಕೋಟಿ ಅನುದಾನ ತಂದಿದ್ದಾರೆ. ಅವರಿಗೆ ನಾವು ಒಂದು ವೈಯಕ್ತಿಕ ಧನ್ಯವಾದಗಳು ಹೇಳಬೇಕು. ಆಮೇಲೆ ಈಗ ಫೋನ್ ಮಾಡ್ತಾ